श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामापहत कुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे जगदम् हरिम् करोतु मम कल्याणम् हरिहयमुखापितः गुरुश्च मध्वनामामि वरदोऽस्तु निरन्तरम् वाणिते करवण्यम् वचरणम् सर्वदा मद्वाक्यसरणीर्भूयात् श्रीमदाचार्यभावग समाश्रयेर्गुरुम् भक्त्या महाविश्वासपूर्वकम् निक्षिपे सर्वभारांश्च गुरो ಶ್ರೀಪಾದಪಂಕಜೇ। ಭಗವಂತ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ಅಂತ ಹೇಳದ ಹಾಗೆ ಪರಾಶರ ಸತ್ಯವತಿಯಲ್ಲಿ ಭಗವಂತ ಅವತಾರವನ್ನು ಮಾಡಿ 18 ಪುರಾಣಗಳನ್ನ ರಚನೆ ಮಾಡಿಕೊಟ್ಟಿದ್ದಾನೆ. 18 ಪುರಾಣಗಳಲ್ಲಿ ವಿಸ್ತಾರಾಯತು ಲೋಕಾನಾಂ ಸ್ವಯಂ ನಾರಾಯಣ ಪ್ರಭು ವ್ಯಾಸರೂಪೇಣ ಕೃತವಾನ್ ಪುರಾಣಾನಿ ಮಹೀತಲೇ ಅಂತ ಹೇಳದ ಹಾಗೆ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರವಾಗಿ ಭಗವಂತ 18 ಪುರಾಣಗಳನ್ನು ರಚನೆ ಮಾಡಿಕೊಟ್ಟಿದ್ದಾನೆ. ಆ 18 ಪುರಾಣಗಳಲ್ಲಿ ನಾವು ಇವತ್ತು ಆರಿಸಿಕೊಂಡಿರುವಂಥದ್ದು ನಮ್ಮೆಲ್ಲರಿಗೆ ವಿಶೇಷವಾಗಿ ಅತ್ಯಂತ ನಿತ್ಯದಲ್ಲಿ ಮಾಡುವಂತಹ ಎಷ್ಟೋ ಪುರಾಣದ ಕಥೆಗಳು ನಮಗೆ ಈ ಪುರಾಣದಲ್ಲಿ ಬ್ರಹ್ಮವೈವರ್ತ ಪುರಾಣದಲ್ಲಿ ನಮಗೆ ಸಿಗ್ತಾ ಇದೆ. ಭಗವಂತನ ಅತ್ಯದ್ಭುತವಾದ ಮಹಿಮೆ, ಕೃಷ್ಣ ಪರಮಾತ್ಮನ ಬಾಲಲೀಲೆಗಳು, ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ಪುರಾಣದಲ್ಲಿ ಹೇಳ್ತಾರೆ. ಹಾಗಾಗಿ ಆ ಬ್ರಹ್ಮವೈವರ್ತ ಪುರಾಣದ ಒಂದು ವಿಶೇಷವಾದ ಪ್ರವಚನವನ್ನ ಇವತ್ತಿನಿಂದ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ಭಗವಂತ ಆ ಬ್ರಹ್ಮವೈವರ್ತ ಪುರಾಣದಲ್ಲಿ ಮುಖ್ಯವಾಗಿ ನಾರದರ ಒಂದು ವಿಶೇಷವಾದ ಪ್ರಶ್ನೆ ಕೇಳುವಂಥದ್ದು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅವರೆಲ್ಲರ ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು, ಯಾವುದನ್ನ ತಿನ್ನಬೇಕು ಯಾವುದನ್ನ ತಿನ್ನಬಾರದು, ಅವರವರ ಕರ್ತವ್ಯಗಳೇನು, ಮತ್ತು ಬ್ರಹ್ಮದೇವರ ವರ್ಣನೆ, ಗಣಪತಿಯ ವರ್ಣನೆ, ವಿಶೇಷವಾಗಿ ಗಣಪತಿ ಖಂಡದಲ್ಲಿ ಹೇಳ್ತಾರೆ ಗಣಪತಿ ಯಾರು, ಎಲ್ಲಿಂದ ಬಂದಿದ್ದಾನೆ, ಅವನ ಎಲ್ಲ ವರ್ಣನೆಯನ್ನು ಮಾಡ್ತಾರೆ. ಕೃಷ್ಣ ಪರಮಾತ್ಮನ ಅತ್ಯದ್ಭುತವಾದ ಮಹಿಮೆ, ಪ್ರಕೃತಿಯ ಒಂದು ಸೃಷ್ಟಿ ಹೇಗಾಗಿದೆ, ಯಾರಿಂದ ಯಾರು ಸೃಷ್ಟಿಯಾಗಿದ್ದಾರೆ, ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಈ ಬ್ರಹ್ಮವೈವರ್ತ ಪುರಾಣ ನಮಗೆ ಬಹಳ ಸುಂದರವಾಗಿ ತಿಳಿಸ್ತದೆ. ಪ್ರಾರಂಭದಲ್ಲಿ ಮೊದಲನೇ ಅಧ್ಯಾಯದ ಪ್ರಾರಂಭದಲ್ಲಿ ಹೇಳ್ತಾರೆ, ಗಣೇಶ ಬ್ರಹ್ಮೇಶ ಸುರೇಶ ಶೇಷಾಹ ಸುರಾಶ್ಚ ಸರ್ವೇ ಮನವೋ ಮುನೀಂದ್ರಾಹ ಸರಸ್ವತಿ ಶ್ರೀ ಗಿರಿಜಾದಿಕಾಶ್ಚ ಯಂ ನಮಂತಿ ದೇವಂ ಪ್ರಣಮಾಮಿ ತಂ ವಿಭುಂ. ಎಷ್ಟು ಸುಂದರವಾದ ಶ್ಲೋಕ ಅಂದ್ರೆ ಮಂಗಳ ಶ್ಲೋಕದಲ್ಲಿ ಹೇಳ್ತಾರೆ, ಗಣೇಶ, ಬ್ರಹ್ಮ, ಸುರೇಶ ಅಂದ್ರೆ ಇಂದ್ರದೇವರು, ಇವರೆಲ್ಲರಿಂದ ಶೇಷದೇವರಾಗಿರಬಹುದು, ಸುರಾಶ್ಚ ಸರ್ವೇ ಎಲ್ಲ ದೇವತೆಗಳು, ಎಲ್ಲ ಋಷಿಮುನಿಗಳು, ಸರಸ್ವತಿ ಲಕ್ಷ್ಮೀದೇವಿ, ಆಮೇಲೆ ಗಿರಿಜಾ ಅಂದ್ರೆ ಪಾರ್ವತೀ ದೇವಿ, ಇವರೆಲ್ಲರಿಂದ ನಮಸ್ಕಾರ ಮಾಡಿಸಿಕೊಳ್ಳುವಂತಹ ದೇವನಾಗಿರುವಂತಹ ವಿಭುಂ ಕೃಷ್ಣ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ. ಕೃಷ್ಣಂ ಗೋಪ ಕಿಶೋರ ವೇಷ ಸುಭಗಂ ಜ್ಯೋತಿರ್ಮಯಂ ನಿರ್ಗುಣಂ ಭಕ್ತಾನುಗ್ರಹ ವಿಗ್ರಹಂ ಸುರಜಂ ಸ್ವೇಚ್ಛಾಮಯಂ ನಿರ್ಮಲಂ. ಎಷ್ಟು ಸುಂದರವಾಗಿ ಶ್ಲೋಕದಲ್ಲಿ ಹೇಳ್ತಾರೆ ಅಂದ್ರೆ, ಸರ್ವಶಕ್ತನಾಗಿರುವಂಥವನು ಭಗವಂತ, ಎಲ್ಲರಲ್ಲಿ ನಿಂತು ಕೆಲಸವನ್ನ ಮಾಡಿಸುವಂಥವನು ಭಗವಂತ. ಅವನ ಅತ್ಯದ್ಭುತವಾದ ಮಹಿಮೆಯನ್ನ ಕಂಡು ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಆ ಮಂಗಳ ಶ್ಲೋಕವನ್ನ ಹೇಳ್ತಾರೆ. ಅದಾದ ಮೇಲೆ ಧ್ಯಾಯಂತಿ ಧ್ಯಾನ ಮಾಡ್ತಾರಂತೆ ಭಗವಂತನನ್ನ. ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಭಗವಂತನ ಧ್ಯಾನವನ್ನ ಮಾಡ್ತಾರೆ. ಭಗವಂತ ಹೇಗಿದ್ದಾನೆ, ಅಣುಸ್ವರೂಪದಲ್ಲೂ ಇದ್ದಾನೆ, ಬೃಹತ್ತಾಗೂ ಇದ್ದಾನೆ, ಜನನ ಮನರಹಿತನಾಗಿದ್ದಾನೆ, ನಿತ್ಯನಾಗಿದ್ದಾನೆ ಭಗವಂತ. ವಿಶ್ವತೋಮುಖ, ಎಲ್ಲ ಕಡೆ ಭಗವಂತ ವ್ಯಾಪಿಸಿದ್ದಾನೆ. ಇಚ್ಛೆಯಿಂದ ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ, ಸ್ವೇಚ್ಛೆಯಾಗಿ ಎಲ್ಲವನ್ನ ಮಾಡತಕ್ಕಂಥವನು, ಭಜಿಸುವಂತಹ ಭಕ್ತರಿಗೆ ಅನುಗ್ರಹ ಮಾಡಂಥವ್ರು. ಧ್ಯಾಯೇ ಸ್ವೇಚ್ಛಾಮಯಂ ತಂ ತ್ರಿಗುಣ ಪರಮೋ ನಿರ್ವಿಕಾರಂ ನಿರೀಹಂ ಭಕ್ತ್ಯಾ ಧ್ಯಾನೈಕ ಹೇತೋ. ಭಕ್ತರು ಹೇಗೆ ಧ್ಯಾನವನ್ನ ಮಾಡುತ್ತಾರೋ ಅವರಿಗೆ ಆ ರೀತಿಯಾಗಿ ಶ್ಯಾಮ ರೂಪಂ ತದಾನಂ, ಅಂತಹ ಭಗವಂತನನ್ನ
ಭಕ್ತಿಯಿಂದ ಭಜನೆ ಮಾಡ್ತೇನೆ. ಅದರಲ್ಲೂ ಒಂದೇ ಕೃಷ್ಣಂ ಗುಣಾತೀತಂ ಪರಂ ಬ್ರಹ್ಮ ಅಚ್ಯುತಂ ಯಶಃ ಆವಿರ್ಬಭೂವ ಪ್ರಕೃತಿರ್ ಬ್ರಹ್ಮ ವಿಷ್ಣು ಶಿವಾದಯ. ಭಗವಂತ ಹೇಗೆ ಸೃಷ್ಟಿಯನ್ನ ಮಾಡ್ದ ಅದನ್ನ ಪ್ರಾರಂಭದಲ್ಲಿ ಹೇಳ್ತಾರೆ. ಪ್ರಾರಂಭದಲ್ಲಿ ಶ್ಲೋಕ ಬರೀತಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ತಥೋ ಜಯಮುದೀರಗೆ. ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಗೆ. ಇಷ್ಟು ಜನನ್ನ ಸ್ಮರಣೆ ಮಾಡ್ತಾ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಅಮೃತ ಸದೃಶವಾಗಿರುವಂತಹ 4 ವೇದಗಳನ್ನ ಕಾಮಧೇನು ಒಂದು ಉದಾಹರಣೆಯನ್ನು ಕೊಡ್ತಾರೆ. ವೇದವ್ಯಾಸ ದೇವರು 4 ವೇದಗಳನ್ನೇ ಕರುವಾಗಿ ಪಡೆದಂತಹ ಸರಸ್ವತೀ ದೇವಿ ಅನ್ನುವಂತಹ ಕಾಮಧೇನುವಿನ ಅಮೃತವಾದ ಹಾಲನ್ನ ಕರೆದಿದ್ದಾರಂತೆ. ಅದು ಬ್ರಹ್ಮವೈವರ್ತ ಪುರಾಣ ಅಂತ ಅನಿಸ್ಕೊಂಡಿದೆ. ನನ್ನ ಮಾತಲ್ಲ, ಓದ್ಬಿಡ್ತೀನಿ ಶ್ಲೋಕವನ್ನ. ಅಮೃತ ಪರಮ ಪೂರ್ವಂ ಭಾರತೀ ಕಾಮಧೇನುಂ ಶ್ರುತಿಗತ ಗಣಕೃತ ವತ್ಸೋ ವ್ಯಾಸದೇವೋ ದದೂಹ ಅತಿರುಚಿರ ಪುರಾಣಂ ಬ್ರಹ್ಮ ವೈವರ್ತಮೇತದ ಪಿಬತ ಪಿಬತ ಬುದ್ಧ ದುಗ್ಧಮಕ್ಷಯಂ ಇಷ್ಟಂ. ಅಜ್ಞಾನಿಗಳೆಲ್ಲ ಜ್ಞಾನಿಗಳಾಗ್ಬಿಡ್ತಾರಂತೆ ಈ ಹಾಲನ್ನ ಕುಡಿದ್ರೆ. ಸರಸ್ವತೀ ದೇವಿಯ ವಿಶೇಷವಾದ ಜ್ಞಾನದ ಪ್ರಭೆ ಈ ಪುರಾಣದಲ್ಲಿದೆ. ವೇದವ್ಯಾಸ ದೇವರು ಆ ವೇದಗಳನ್ನೇ ಕಡದು ನಮಗೆ ಆ ಹಾಲಿನ ರೂಪದಲ್ಲಿ ಬಹಳ ಸುಂದರವಾಗಿ ನಮಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮಂಗಲಾಚರಣೆಯನ್ನ ಮಾಡಿದ್ದಾರೆ 4-5 ಶ್ಲೋಕಗಳಲ್ಲಿ. ಇದು ಎಲ್ಲಿ ನಡೆದಿರುವಂಥದ್ದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದನ್ನು ಹೇಳ್ತಾರೆ. ಭಾರತೆ ನೈಮಿಷಾರಣ್ಯೇ ಋಷಯ ಶೌನಕಾದಯ ನಿತ್ಯಾಂ ನೈಮಿತ್ತಿಕಂ ಕೃತ್ವಾ ಕ್ರಿಯಾಮೂಷು ಕುಶಾಸನೆ. ಒಂದೊಂದು ಶ್ಲೋಕಕ್ಕೂ ಅರ್ಥವನ್ನ ಹೇಳ್ತಾ ಹೋದ್ರೆ ಬಹಳ ವಿಸ್ತಾರವಾಗಿರುವಂಥದ್ದು ಬ್ರಹ್ಮ ವಿವರ್ತ ಪುರಾಣ. ಅದನ್ನು ಇಲ್ಲಿ ಹೇಳ್ತಾರೆ ಪ್ರಾರಂಭದಲ್ಲಿ. ನೈಮಿಷಾರಣ್ಯ ಅಂತ ಒಂದು ಕ್ಷೇತ್ರ ಇದೆ. ಎಲ್ಲ ದೇವತೆಗಳು ಋಷಿಗಳೆಲ್ಲ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಬ್ರಹ್ಮದೇವರೇನು ಮಾಡಿದ್ರು, ಭಗವಂತನ ಆಜ್ಞೆಯಂತೆ ಒಂದು ಚಕ್ರವನ್ನ, ಕಾಲಚಕ್ರವನ್ನ ತಿರುಗಿಸಿ ಬಿಟ್ಟಿದ್ದಾರೆ. ಅದು ತಿರುಗ್ತಾ ತಿರುಗ್ತಾ ಇವತ್ತೇನು ನಾವು ನೈಮಿಷಾರಣ್ಯ ಅಂತ ಹೇಳಿ ಕ್ಷೇತ್ರ ಇದೆನೋ ಇವತ್ತೆಲ್ಲ ಹೋಗಿ ನೋಡ್ಕೊಂಡ್ ಬರ್ಬೋದು. ಆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಆ ಚಕ್ರ ಬಿದ್ದಿರುವಂಥದ್ದು. ಚಕ್ರದ ಮಧ್ಯಕ್ಕೆ ನಾಭಿ ಅಂತ ಕರೀತಾರೆ, ಸುತ್ತಲೂ ಇರೋದಕ್ಕೆ ನೇಮಿ ಅಂತ ಕರೀತಾರೆ. ನೇಮಿ ವಿಶರಣ ಆಗಿರುವಂತಹ ಕ್ಷೇತ್ರ ಆದ್ದರಿಂದ ಅದಕ್ಕೆ ನೈಮಿಷಾರಣ್ಯ ಅಂತ ಕರೀತಾ ಇದ್ದಾರೆ. 1ಕ್ಕೆ 1000 ಪಟ್ಟು ಫಲ ಬರುವಂಥದ್ದು ಆ ಕ್ಷೇತ್ರದಲ್ಲಿ. ಅಲ್ಲಿ ಎಲ್ಲರೂ ಕೂತು ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಮಾಡಿದ್ರು, ಎಲ್ಲಿದೆ ಇದು ನೈಮಿಷಾರಣ್ಯ ಅಂತ ಕೇಳಿದ್ರೆ, ಭಾರತೆ ನೈಮಿಷಾರಣ್ಯೇ, ಭಾರತದ ಅತ್ಯದ್ಭುತವಾದ ಕ್ಷೇತ್ರ ಅದು ನೈಮಿಷಾರಣ್ಯ, ಅರಣ್ಯ ಪ್ರದೇಶವಾಗಿರುವಂಥದ್ದು. ಶೌನಕರು ನಿತ್ಯ ಕರ್ಮಗಳನ್ನ ಮಾಡಿಕೊಂಡು ಭಗವಂತನ ಆರಾಧನೆಗೋಸ್ಕರವಾಗಿ ಕುಶಾಸನೆ, ದರ್ಬೆಯ ಆಸನದ ಮೇಲೆ ಕೂತಿದ್ದಾರೆ. ಆ ಸಮಯಕ್ಕೆ ಸುತಾಚಾರ್ಯರು ಬಂದಿದ್ದಾರೆ. ಏತಸ್ಮಿನ್ ಮಂತರೆ ಸೌತೀಮಾಗಚ್ಚಂ ಯದೃಚ್ಛಯ ಪ್ರಣತಂ ಸುನೀತಂ ತಂ ವಿಲೋಕ್ಯ ದದುರಾಸನಂ. ಬಂದು ಕೂಡ್ಲೆ ಒಳ್ಳೆ ಆಸನವನ್ನು ಕೊಟ್ಟಿದ್ದಾರೆ, ಎತ್ತರವಾದ ಆಸನವನ್ನ ಅವರನ್ನ ಕೂಡಿಸಿದ್ದಾರೆ. ಸುತಾಚಾರ್ಯರು ಶೌನಕಾದಿಗಳನ್ನ ಕೂಡಿಸಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ತಂ ಸಂಪೂಜ್ಯ ಅತಿಥಿಂ ಭಕ್ತ್ಯ ಶೌನಕೋ ಮುನಿಪುಂಗವಃ. ಶೌನಕರೆಲ್ಲ ಆ ಬಂದಿರುವಂತಹ ಜ್ಞಾನಿಯಾಗಿರುವಂತಹ ಸುತಾಚಾರ್ಯರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿದ್ದಾರೆ. ಶಾಂತರಾಗಿರುವಂಥವ್ರು. ಹೇಗಿದ್ದಾರವರು ಅಂತ ಕೇಳಿದ್ರೆ, ವರ್ತಯಾಸ ವಿನಿರ್ಮುಕ್ತಂ ವಸಂತಂ ಸುಸ್ಥಿರಾಸನೆ ಸಸ್ಮಿತಂ ಸರ್ವತತ್ವಜ್ಞಂ ಪುರಾಣವಿತ್. ಎಲ್ಲ ಪುರಾಣವನ್ನ ಬಲ್ಲಂಥವ್ರು, ಭಗವಂತನ ವಿಶೇಷ ಅನುಗ್ರಹ ಪಾತ್ರರಾಗಿರುವಂಥವ್ರು. ಅವರನ್ನ ಕುಶಲ ಕ್ಷೇಮವನ್ನು ವಿಚಾರ ಮಾಡಿದ್ದಾರೆ. ಬಂದುಕೊಳ್ಳೆ ಪ್ರಶ್ನೆ ಕೇಳಿಲ್ಲ ಅವರು. ಅಂದ್ರೆ ನೋಡಿ, ಮನೆಗೆ ಬಂದಿರುವಂತಹ ಅತಿಥಿಯನ್ನ ಹೇಗೆ ಮಾತಾಡಿಸಬೇಕು ಅಂತ ಪುರಾಣ ಹೇಳಿಕೊಡುತ್ತದೆ. ಬಂದು ಕೂಡಲೇ ಅವರ ಕ್ಷೇಮ ಸಮಾಚಾರವನ್ನು ವಿಚಾರಣೆ ಮಾಡಬೇಕಂತ. ಇವತ್ತು ಲೌಕಿಕದಲ್ಲೆಲ್ಲ ಮಾಡ್ತಾರೆ ಕೆಲವು, ಅಲ್ಲಲ್ಲಿ ಕಾಣಿಸ್ತಾ ಇರ್ತದೆ. ಅದನ್ನ ಶಾಸ್ತ್ರದಲ್ಲಿ ಅವತ್ತು ಹೇಳಿರುವಂತಹದ್ದು. ಗೋಮತಿ ತೀರದಲ್ಲಿರುವಂತಹ ಆ ಪವಿತ್ರವಾಗಿರುವಂತಹ ಕ್ಷೇತ್ರ ಅಯೋಧ್ಯ ಮತ್ತು ರೋಹಿಲ್ ಖಂಡದ ರೈಲು ಮಾರ್ಗದ ಬಳಿ ಇರುವಂತಹದ್ದು. ಇಲ್ಲಿ ಇವತ್ತು ನಾವು ನೋಡಬಹುದು ಆ ನೈಮಿಷಾರಣ್ಯ ಕ್ಷೇತ್ರ. ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಪರಂ ಕೃಷ್ಣ ಕಥೋಪೇತಂ ಪುರಾಣಂ ಶ್ರುತಿಸಮ್ಮತಂ. ನೋಡ್ರಿ, ದಯವಿಟ್ಟು ನೀವು ನಮಗೆ ಹೇಳಬೇಕು, ಆಕಾಶದಲ್ಲಿ ಬೇಕಾದಷ್ಟು ನಕ್ಷತ್ರಗಳಿದ್ದಾವೆ, ಆದರೆ
ಚಂದ್ರ ಇದ್ದಾಗ ಆಗೋದಿಲ್ಲ. ಹೇಗೋ ನೀವು ಮಂಗಲಂ ಮಂಗಲಾರ್ಹಂ ಚ ಮಂಗಲ್ಯಂ ಮಂಗಲಾಯನಂ, ಮಂಗಲರಿಗೆ ಮಂಗಲನಾಗಿರುವಂತಹ ಕೃಷ್ಣ ಪರಮಾತ್ಮನ ಕಥೆಯನ್ನ ನೀವು ದಯಮಾಡಿ ಹೇಳಬೇಕು. ಸರ್ವಮಂಗಲ ಬೀಜಂ ಚ ಸರ್ವಮಂಗಲ ಪ್ರದಂ. ಈ ಕಥೆಯನ್ನ ಯಾರು ಕೇಳುತ್ತಾರೋ, ಈ ಪುರಾಣವನ್ನ ಬಹಳ ವಿಸ್ತಾರವಾಗಿದೆ ಬ್ರಹ್ಮವೈವರ್ತ ಪುರಾಣ. ಈ ಕಥೆಯನ್ನ ಯಾರು ಕೇಳುತ್ತಾರೋ ಅವರಿಗೆ ಎಲ್ಲ ರೀತಿಯ ಮಂಗಲ ಅವರಿಗೆ ಉಂಟಾಗ್ತಾ ಇದೆ. ಅಷ್ಟೇ ಅಲ್ಲ, ಸರ್ವ ಸಂಪತ್ಕರಂ ಪರಂ, ಒಳ್ಳೆಯ ಸಂಪತ್ತನ್ನ ಭಗವಂತ ಕೊಡ್ತಾ ಇದ್ದಾನೆ. ಜೊತೆಗೆ ಬಹಳ ಮುಖ್ಯವಾದದ್ದು, ಬ್ರಹ್ಮವೈವರ್ತ ಪುರಾಣವನ್ನ ಯಾಕೆ ಕೇಳಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಈ ಶ್ಲೋಕವನ್ನ ನಾವು ನೆನಪಿಟ್ಟುಕೊಂಡು ಹೇಳಬಹುದು. ಏನು? ಹರಿಭಕ್ತಿ ಪ್ರದಂ, ಹರಿಯಲ್ಲಿ ಭಕ್ತಿಯನ್ನ ಕೊಡ್ತದೆ ಬ್ರಹ್ಮವೈವರ್ತ ಪುರಾಣ. ಜೊತೆಗೆ ಶಶ್ವತ್ ಸುಖದಂ ಮೋಕ್ಷದಂ ಭವೇತ್, ಶಾಶ್ವತವಾದ ಸುಖ ಅದು ಯಾವುದು? ಮೋಕ್ಷವನ್ನ ಕೊಡ್ತದೆ. ಜೊತೆಗೆ ತತ್ವಜ್ಞಾನ ಪ್ರದಂ, ಒಳ್ಳೆಯ ತತ್ವಜ್ಞಾನವನ್ನ, ತತ್ವಜ್ಞಾನ ಅಂದ್ರೆ ಏನು? ವೇದ ಪ್ರಣಯಿತೋ ಧರ್ಮ, ವೇದಕ್ಕೆ ಸಮವಾಗಿರುವಂತಹ ಶುದ್ಧವಾದ ಆಚಾರ್ಯರ ಸಿದ್ಧಾಂತ ತತ್ವಜ್ಞಾನ, ತತ್ವವಾದ ಅದು ಸಿದ್ಧ ಆಗುವಂಥದ್ದು. ದಾರ ಪುತ್ರ ಪೌತ್ರ ವಿವರ್ಧನ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲವನ್ನ ಕೊಡ್ತಾ ಇದೆ ಬ್ರಹ್ಮವೈವರ್ತ ಪುರಾಣ. ಕಾರಣ ಭಗವಂತನ ಕಥೆ ಇದು. ಎಲ್ಲ ಅಕ್ಷರಗಳು ಭಗವಂತನನ್ನೇ ಹೇಳ್ತದೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತತ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಎಲ್ಲ ಕಡೆ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ಭಗವಂತನ ಮಹಾಮಹಿಮೆಯನ್ನು ತಿಳಿಸಲಿಕ್ಕೆ ಹೊರಟಿರುವಂಥದ್ದು. ತತ್ವಜ್ಞಾನವನ್ನ ಕೊಟ್ಟು ಸಾಧನೆಯ ಮೂಲಕ ಮೋಕ್ಷವನ್ನೇ ಕೊಡ್ತಾ ಇದೆ ಈ ಪುರಾಣ. ಹೇಳ್ತಾ ಇದ್ದಾರೆ ಕಥಾ ಪ್ರಸಂಗ. ಪ್ರಪಂಚ ಮುನಿ ಸುಮೀತಂ ಚ ಸುಪ್ರೀತೋ ಮುನಿ ಸಂಸದಿ ಯಥಾಕಾಶೇ ತಾರಕಾಣ ದ್ವಿಜಾರಾಜೋ ವಿರಾಜತೆ. ನಕ್ಷತ್ರಗಳ ಮಧ್ಯೆ ಆ ಚಂದ್ರ ಹೇಗೆ ಕಾಣಿಸ್ತಾನೋ ಹಾಗೆ ಉಗ್ರಶ್ರವಸ್ರು ಅವರು ಬಂದು ಆ ಒಳ್ಳೆ ತೇಜಸ್ಸಿನಿಂದ ಆ ಪುರಾಣವನ್ನ ಹೇಳ್ತಾ ಇದ್ದಾರೆ. ಭಾರಿ ವಿಶೇಷವಾಗಿ ಆ ಶೌನಕರು ಪ್ರಶ್ನೆಯನ್ನ ಕೇಳಿದ್ದಾರೆ. ಶೌನಕೋವಾಚ ಪ್ರಸ್ಥಾನಂ ಭವತಃ ಕುತ್ರ ಕುತ ಆಯಾಸಿ ದೇಶಿವಂ ಕಿಮಸ್ಮಾಕಂ ಪುಣ್ಯದಿನಂ ಆದ್ಯತ್ವ ದರ್ಶನವೇವ ಚ. ಅಲ್ಲ, ನಾನು ಹೇಳಿದ್ನಲ್ಲ, ಮೊದಲಿಗೆ ಬಂದು ಕೂಡಲೇ ಶಾಸ್ತ್ರಾರ್ಥ ಕೇಳೋದಲ್ಲ, ಕ್ಷೇಮ ಸಮಾಚಾರ ವಿಚಾರ ಮಾಡುತ್ತಾರೆ. ಅಲ್ಲ, ಕುತ್ರ ಆಯಾಸಿತೆ ಶಿವಂ, ನೀವು ಎಲ್ಲಿಗೆ ಹೊರಟಿದ್ರಿ? ಎಲ್ಲಿ ಪ್ರಯಾಣ ನಿಮ್ದು? ಎಲ್ಲಿಗೆ ಹೊರಟಿರುವಂಥದ್ದು? ಕಿಮಸ್ಮಾಕಂ, ಎಲ್ಲಿಂದ ಬಂದಿದ್ದೀರಿ? ಆಮೇಲೆ ಪುಣ್ಯ ದಿನಂ ಅದ್ಯ ತದ್ದರ್ಶನಮೇವಚ, ನೀವು ಆರಾಮಾಗಿದ್ದೀರಾ? ನಿಮ್ಮಂತ ಮಹಾತ್ಮರ ದರ್ಶನ ಆಗೋದೇ ನಮಗೆ ಕಷ್ಟ. ನಿಮ್ ದರ್ಶನ ಯಾವತ್ತಾಗ್ತದೋ ಅದೇ ಸುದಿನ. ನಮ್ಮ ಪೂರ್ವದ ಪುಣ್ಯ ಫಲ ಕೊಟ್ಟಿದೆ, ಅದಕ್ಕೆ ನೀವು ಬಂದಿದ್ದೀರಿ. ಎಷ್ಟೆಲ್ಲ ಹೇಳ್ತಾರ ನೋಡಿ. ವಯಮೇವ ಕಲಾ ಭೀತೋ ವಿಶಿಷ್ಟ ಜ್ಞಾನ ವರ್ಜಿತಾ, ನಿಮ್ಮಂತವ್ರ ದರ್ಶನ ಆಗೋದೇ ಕಷ್ಟ, ಅಂತಹ ಜ್ಞಾನಿಗಳು ನಮ್ಮಲ್ಲಿ ಬಂದಿದ್ದೀರಿ. ಕಲಿಯುಗ ಬಹಳ ಭೀತಿಯಿಂದ ಕೂಡಿರುವಂಥದ್ದು, ಭಯಂಕರವಾಗಿರುವಂಥದ್ದು. ಕೆಟ್ಟವರ ಮೇಲೆ ಯಾವತ್ತೂ ಕೆಟ್ಟದ ಪ್ರಯೋಗ ಆಗೋದೇ ಇಲ್ಲ, ಒಳ್ಳೆಯವರ ಮೇಲೆ ಯಾವಾಗಲೂ ಕೆಟ್ಟದ ಪ್ರಯೋಗ ಆಗುವಂಥದ್ದು. ಅದನ್ನಿಲ್ಲಿ ಹೇಳ್ತಾರೆ. ಕಲಿಯುಗ ಭೀತಿ ಹುಟ್ಟಿಸುವಂಥದ್ದು, ದೌರ್ಜನ್ಯದಿಂದ ಕೂಡಿರುವಂಥದ್ದು. ವಯಮೇವ ಕಲೋ ಭೀತ ವಿಶಿಷ್ಟ ಜ್ಞಾನ ವರ್ಜಿತಾ ಮುಮುಕ್ಷವೋ ಭವೇ ಮಗ್ನ. ನಾವು ಮುಮುಕ್ಷುಗಳಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀವಿ, ಆದ್ರೆ ಮಾರ್ಗ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಹೇಗೆ ಉಪಾಸನೆ ಮಾಡಬೇಕು ಭಗವಂತನನ್ನ, ಅದಕ್ಕೆ ನೀವು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಭಗವಾನ್ ಸಾಧುರ್ ಮಹಾಭಾಗ ಪುರಾಣೇಶು ಪುರಾಣವಿತ್ ಸರ್ವೇಶು ಚ ಪುರಾಣೇಶು ನಿಷ್ಣಾತೋ ಅತಿ ಕೃಪಾನಿಧಿ. ನೀವು ನಿಷ್ಣಾತರಾಗಿದ್ದೀರಿ ಪುರಾಣ ಹೇಳೋದ್ರೊಳಗೆ. ಎಷ್ಟೋ ಜನ ಪುರಾಣ ಹೇಳುತ್ತಾರೆ. ಪುರಾಣ ಹೇಳೋ ಸಂದರ್ಭದಲ್ಲಿ ಆ ಒಳ್ಳೆಯ ಕಾವ್ಯಮಯವಾಗಿ ರಸಮಯವಾಗಿ ಆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಹೇಳಿದಾಗ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸ್ತದೆ. ಹಾಗೆ ಕೇಳಬೇಕು ಅಂತ ಅನ್ಸೋ ಹಾಗೆ ಆ ನಮ್ಮ ಸುತಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳಿದ್ರು, ನೀವೆಲ್ಲ ಪುರಾಣವನ್ನ ಬಲ್ಲಂಥವರು, ಇತಿಹಾಸವನ್ನ ಬಲ್ಲಂಥವರು, ಹಾಗಾಗಿ ನಿಮ್ಮ ಬಾಗಿಂದ ನಾವು ಕೇಳಬೇಕು ಅಂತ ಅನ್ಕೊಂಡಿದ್ದೇವೆ. ಅವಶ್ಯವಾಗಿ ಹೇಳಬೇಕು, ನೀವು ನಮಗೆ ಉಪದೇಶವನ್ನ ಮಾಡಬೇಕು. ಏನು ಉಪದೇಶ? ಅದರಲ್ಲೂ ಶ್ರೀಕೃಷ್ಣೇ ನಿಶ್ಚಲ ಭಕ್ತಿರ್ ಯಥೋ ಭವತಿ ಶಾಶ್ವತಿ. ನೀವು ಹೆಂಗ್ ಹೇಳ್ಬೇಕಪ್ಪ ಪ್ರವಚನ ಅಂದ್ರೆ, ಭಗವಂತನಲ್ಲಿ ಭಕ್ತಿ ಉದ್ರೇಕ ಆಗಬೇಕು.
ಕಣ್ಣಿನಲ್ಲಿ ಆನಂದ ಬಾಷ್ಪ ಬರಬೇಕು. ಆ ಭಗವಂತನ ಕಥೆಯನ್ನ ಕೇಳಿದಾಗ ಹಂಗೆ ಹೇಳಬೇಕು. ಅದು ಆ ಭಗವಂತ ವೇದವ್ಯಾಸ ದೇವರ ಅನುಗ್ರಹದಿಂದ ಇವರಿಗೆ ಬಂದಿರುವಂಥದ್ದು. ಅದಕ್ಕೋಸ್ಕರವಾಗಿ ನೀವು ಕೃಷ್ಣನಲ್ಲಿ ನಿಶ್ಚಲವಾಗಿರುವಂತಹ ಭಕ್ತಿ, ತತ್ಕಥ್ಯತಾಂ ಮಹಾಭಾಗ ಪುರಾಣಂ ಜ್ಞಾನವರ್ಧನಂ, ನಮ್ಮ ಜ್ಞಾನ ಅಭಿವೃದ್ಧಿಯಾಗಬೇಕು. ಜೊತೆಗೆ ಭಗವಂತನಲ್ಲಿ ಭಕ್ತಿ ನಮಗೆ ನಿಶ್ಚಲವಾಗಿರಬೇಕು, ಶಾಶ್ವತವಾಗಿರುವಂತಹ ಭಕ್ತಿ ನಮಗೆ ಬರೋ ಹಾಗೆ ಆಗಬೇಕು. ಗರೀಯಸಿ ಯಾ ಸಾಕ್ಷಾತ್ ಕರ್ಮ ಮೂಲ ನಿಕೃಂತನಿ ಸಂಸಾರ ನಿವಬದ್ಧಾನ ನಿಗಚ್ಚ ಛೇದಕರ್ತನಿ. ನೋಡ್ರಿ, ಯಾವ ಭಕ್ತಿಯಿಂದ ಭಗವಂತನ ಭಕ್ತಿ ನಮಗೇನು ಮಾಡ್ತದೆ ಅಂತ ಕೇಳಿದ್ರೆ, ನಮ್ಮ ಜನ್ಮ ಜನ್ಮಾಂತರದಲ್ಲಿರುವಂತಹ ಕರ್ಮಶೇಷದ ಮೂಲವನ್ನ, ಸಂಸಾರದಲ್ಲಿ ಸಿಲುಕಿರುವಂತಹವರನ್ನ ಬಂಧನದಿಂದ ಕತ್ತರಿಸಿ ಹಾಕಿ ಭಗವಂತನ ಎಡೆಗೆ ನಮಗೆ ಅಂದ್ರೆ ಮೋಕ್ಷಾನಂದವನ್ನ ಕೊಡಿಸುವಂಥದ್ದು. ಭವದಾವಾಗ್ನಿ ದಗ್ಧಾನ ಪೀಯೂಷ ವೃಷ್ಟಿ ವರ್ಷಣಿ. ಎಷ್ಟು ಒಳ್ಳೆ ಶಬ್ದ ಹೇಳ್ತಾರೆ ನೋಡಿ. ಭವ ಅಂದ್ರೆ ಈ ಸಂಸಾರ ಅನ್ನುವಂಥ ಅಗ್ನಿಯಲ್ಲಿ ಮುಳುಗಿ ಮುಳುಗಿ ಸುಟ್ಟು ಬೆಂದಾಗ ಹೋಗ್ತಾ ಇದ್ದಾರೆ ಜನ. ನಾನಾ ವಿಧವಾದ ಕಷ್ಟ ಇದೆ ಜನರಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಲವರು ರೋಗದಿಂದ ಒದ್ದಾಡ್ತಾ ಇದ್ದಾರೆ, ಕೆಲವರು ಆರ್ಥಿಕ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ, ಕೆಲವರಿಗೆ ಬುದ್ಧಿ ಶಕ್ತಿ ಇಲ್ಲ, ಕೆಲವರಿಗೆ ಅಂಗಾಂಗಗಳು ಸರಿ ಇಲ್ಲ, ಕೆಲವರಿಗೆ ವಾತಾವರಣ ಅನುಕೂಲತೆ ಇಲ್ಲ. ಮಾಡಬೇಕು ಅಂತಂತಾರ ಪಾಪ ಪೂಜಾ, ಆದ್ರೆ ವಾತಾವರಣ ಸರಿ ಇಲ್ಲ, ಹೆಂಡತಿ ಮಕ್ಕಳು ಅನುಕೂಲಕರಾಗಿಲ್ಲ. ಹೀಗೆ ನಾನಾ ವಿಧವಾದ ಸಮಸ್ಯೆಯಿಂದ ಜನರು ಇವತ್ತು ಒದ್ದಾಡ್ತಾ ಇದ್ದಾರೆ. ಆ ಅಗ್ನಿಯಲ್ಲಿ ಬೆಂದು ಹೋಗ್ತಾ ಇದ್ದಾರೆ. ದಗ್ಧಾನ ಪೀಯೂಷ ವೃಷ್ಟಿ ವರ್ಷಣಿ, ಅಮೃತದ ರಸಧಾರೆಯನ್ನು ಕೊಡ್ತಾ ಇದೆ. ಯಾವುದು? ಭಗವಂತನ ಕಥೆ. ಸುಖದಾನಂದದ ಸೌತೆ ಶಶ್ವತ್ಯೇ ಜೀವಿನ, ಎಲ್ಲ ಜೀವಿಗಳಿಗೆ ಆನಂದವನ್ನುಂಟು ಮಾಡುವಂಥದ್ದು ಭಗವಂತನ ಕಥೆ. ಅದಕ್ಕೋಸ್ಕರವಾಗಿ ಮುಖ್ಯ ಸಾಧನ ಅದನ್ನು ನೀವು ತಿಳಿಸಬೇಕು. ಯತ್ರಾದೋ ಸರ್ವ ಬೀಜಂಚ ಪರಂ ಬ್ರಹ್ಮ ನಿರೂಪಣಂ. ಜೀವನನ ಒಂದು ಮುಖ್ಯವಾದ ಗುರಿ ಆ ಪರಬ್ರಹ್ಮನನ್ನು ತಿಳಿಯುವಂಥದ್ದು. ಅದಕ್ಕೋಸ್ಕರವಾಗಿ ಆ ಪರಬ್ರಹ್ಮನ ಅತ್ಯದ್ಭುತವಾದ ರೂಪವನ್ನ ನಮಗೆ ಚಿಂತನೆ ಮಾಡಿಸಬೇಕು. ಕೆಲವರು ಅಂತಾರೆ ನೋಡ್ರಿ, ಪ್ರಶ್ನೆಯನ್ನ ಕೇಳಿಬಿಡ್ತಾರೆ ಬ್ರಹ್ಮವೈವರ್ತ ಪುರಾಣದಲ್ಲಿ, ಸಾಕಾರಂ ವಾ ನಿರಾಕಾರಂ ಪರಮಾತ್ಮ ಸ್ವರೂಪಕಂ ಕಿಮಾಕಾರಂ ಚ ತದ್ಬ್ರಹ್ಮ ತಧ್ಯಾನಂ ಕಿಂಚ ಭಾವನಂ. ಕೆಲವರು ಅಂತಾರೆ ದೇವರಿಗೆ ಆಕಾರ ಇಲ್ಲ ಅಂತಾರೆ. ಇವತ್ತು ಲೌಕಿಕದಲ್ಲಿ ಹೇಳ್ತಾರೆ, ಅದನ್ನೇ ಅವತ್ತು ಕೇಳಿದ್ದಾರೆ ನಮ್ಮ ಪರವಾಗಿ ಪ್ರಶ್ನೆಯನ್ನ. ದೇವರು ನಿರಾಕಾರ ಅಂತ ಅಂತಾರೆ, ಅಥವಾ ಅವನಿಗೆ ಆಕಾರ ಇಲ್ಲೇ ಇಲ್ಲೋ, ಅಥವಾ ಆಕಾರ ಇದೆ ಅಂತಾದ್ರೆ ಹೇಗಿದೆ ಆಕಾರ, ಅದನ್ನೆಲ್ಲ ಬಹಳ ವಿಸ್ತಾರವಾಗಿ ನಮಗೆ ಹೇಳಬೇಕು. ಕಿಮಾಕಾರಂ ಚ ತದ್ಬ್ರಹ್ಮ, ಪರಬ್ರಹ್ಮ ಅಂತಂತಾರಲ್ಲ, ಅವನ ಆಕಾರ ಹೇಗಿದೆ, ಅವನನ್ನು ಧ್ಯಾನ ಮಾಡೋದು ಹೇಗೆ. ಧ್ಯಾಯಂತೆ ವೈಷ್ಣವ ಕಿಂವ ಶಾಂತಶ್ಚ ಯೋಗಿನಸ್ತದ. ಜ್ಞಾನಿಗಳು, ಯೋಗಿಗಳು, ಋಷಿ ಮುನಿಗಳು ಅವರೆಲ್ಲ ಹೇಗೆ ಧ್ಯಾನವನ್ನ ಮಾಡ್ತಾರೆ, ಆ ಅನುಸರಣೆ ಮಾಡುವಂತಹ ಮಾರ್ಗ ಏನು? ಭಗವಂತನ ಧ್ಯಾನ ಮಾಡಬೇಕಪ್ಪ ನಾವು, ನಮಗೂ ಗೊತ್ತಿಲ್ಲ, ನಾವು ನೋಡ್ಬೇಕಲ್ಲ, ನಾವು ತಿಳಿಬೇಕಲ್ಲ. ಎಷ್ಟು ಒಳ್ಳೆ ಪ್ರಶ್ನೆ ಮಾಡಿದ್ದಾರೆ ನೋಡಿ. ಮತಂ ಪ್ರಧಾನಂ ಕೇಶವ ಗೂಢಂ ವೇದೇ ನಿರೂಪಿತಂ. ವೇದದಲ್ಲಿ, ಪುರಾಣದಲ್ಲಿ, ಇತಿಹಾಸದಲ್ಲಿ ಹೇಳಿರುವಂತಹ ಗೂಢವಾದ ಪ್ರಮೇಯಗಳನ್ನು ನಮಗೆ ತಿಳಿಸಿ. ಭಗವಂತನ ಧ್ಯಾನ ಮಾಡೋದು ಹೇಗೆ, ಭಗವಂತ ಹೇಗಿದ್ದಾನೆ ಅದರ ಬಗ್ಗೆ ತಿಳಿಸಿ. ಪ್ರಕೃತೇಶ್ಚ ಯಃ ಆಕಾರಃ ಯತ್ರ ವತ್ಸ ನಿರೂಪಿತಃ ಗುಣಾನಾಂ ಲಕ್ಷಣಂ ಯತ್ರ ಮಹದಾದೇದಷ್ಟು ನಿಶ್ಚಯ. ಪ್ರಕೃತಿ ಅಂತಂತಾರೆ, ಆಕಾಶ ಇದೆ, ಅದರ ಆಕಾರ ಯಾವುದು, ಭೂಮಿ ಇದೆ, ಅದರ ಆಕಾರ ಯಾವುದು, ಗಾಳಿ ಹೇಗಿದೆ, ಪಂಚಮಹಾಭೂತಗಳು ಹೇಗಿದ್ದಾವೆ, ಸತ್ವಗುಣ, ರಜೋಗುಣ, ತಮೋಗುಣ ಅಂತಂತಾರೆ, ಅದರ ಒಂದು ಗುಣಲಕ್ಷಣಗಳೇನು, ಮಹತ್ತತ್ವ, ಸೂಕ್ಷ್ಮವಾಗಿರುವಂಥದ್ದು, ದೊಡ್ಡದಾಗಿರುವಂಥದ್ದು, ಅವ್ಯಕ್ತ, ಕಣ್ಣಿಗೆ ಕಾಣದೇ ಇರುವಂಥದ್ದು, ಇವೆಲ್ಲವನ್ನ ತಿಳಿಯೋದು ಹೇಗೆ. ಆಮೇಲೆ ಗೋಲೋಕ ಅಂತಂತಾರೆ, ವೈಕುಂಠ ಅಂತಂತಾರೆ, ಎಲ್ಲ ಉಪನ್ಯಾಸದಲ್ಲಿ ಹೇಳಿದ್ದಾರೆ. ವೈಕುಂಠ ಲೋಕ ಅಂತಂತಾರೆ, ಅದು ಎಲ್ಲಿದೆ ನಮ್ಗೆ ಗೊತ್ತೇ ಇಲ್ಲಪ್ಪ, ನಾವು ನೋಡೇ ಇಲ್ಲ. ಎಷ್ಟು ನೋಡ್ರಿ ನಮ್ಮ ಪರವಾಗಿ ಅವರೆಷ್ಟು ಕೇಳಿದ್ದಾರೆ. ಗೋಲೋಕ ವರ್ಣಂ ಯತ್ರ ಯತ್ರ ವೈಕುಂಠ ವರ್ಣನಂ ವರ್ಣನಂ ಶಿವಲೋಕಸ್ಯ. ಶಿವಲೋಕ ಅಂತಂತಾರೆ, ಕೈಲಾಸ ಅಂತಂತಾರೆ, ಸ್ವರ್ಗಲೋಕ ಅಂತ ಕೇಳಿದ್ದೀವಿ ನಾವು. ದೇವಲೋಕ, ಇಂದ್ರದೇವರು ಇರ್ತಾರೆ ಅಂತ ನಾವು ಕೇಳಿದ್ದೀವಿ. ಅದೆಲ್ಲ ಎಲ್ಲಿದೆ, ಅದು ಯಾಕೆ ಕಾಣಿಸೋದಿಲ್ಲ, ಅದರ ಆಕಾರ ಏನು, ಅಂಶಾನಾಂಚ ಕಲಾನಾಂಚ ಯತ್ರ ಸೌತೆ ನಿರೂಪಣಂ. ಅದನ್ನೆಲ್ಲ ನಮಗೆ ವಿಸ್ತಾರವಾಗಿ ಹೇಳಬೇಕು. ಮತ್ತು ಭಾರಿ ಮುಖ್ಯವಾದ ಪ್ರಶ್ನೆಯನ್ನ ಕೇಳ್ತಾರೆ. ಅಂಶ
ಅಂತ ಆಗಿ ಭಗವಂತನ ಆವೇಶ ಅಂಶ ಅಂತ ಉಪನ್ಯಾಸದಲ್ಲಿ ಹೇಳ್ತಿರ್ತಾರೆ, ಅಲ್ಲಲ್ಲಿ ಕೇಳ್ತಿರ್ತಾರೆ ಕೆಲವು ಕಡೆ. ಮಹಾಭಾರತ ರಾಮಾಯಣ ಅದೆಲ್ಲ ಬರುವಂಥದ್ದು. ಇಂಥಲ್ಲಿ ಭಗವಂತನ ಆವೇಶ ಇದೆ, ಅಂಶ ಇದೆ, ಶುಕ್ಲಾವೇಶ ಕೃಷ್ಣಾವೇಶ ಅಂತ ನಾವು ಕೇಳ್ತೀವಲ್ಲ. ಆ ಅಂಶ ಅಂದ್ರೆ ಏನು? ಭಗವಂತನ ಮೂಲ ರೂಪ ಅಂಶ ರೂಪ ಅಂತಂದ್ರೆ ಏನು? ಅಂಶ ರೂಪದಿಂದ ಯಾರ ಅವತಾರವನ್ನು ಮಾಡ್ತಾರೆ? ಜನನ ಮರಣ ಪ್ರಕೃತಿಗೆ ಈ ಸಂಸಾರ ಬಂಧನ ಅಂತ ಏನ್ ಹೇಳ್ತೀವಲ್ಲ, ಇದನ್ನ ನೀಡಿದಂಥವ್ರು ಯಾರು? ಪ್ರಕೃತಿಯನ್ನ ನಿಯಮನ ಮಾಡುವಂಥವ್ರು ಯಾರು? ಕೇ ಪ್ರಕೃತ ಕಾ ಪ್ರಕೃತಿ ಕಾ ಆತ್ಮ ಪ್ರಕೃತೇ ಪರಹ. ಈ ಪ್ರಕೃತಿಯಿಂದ ವರ್ಣನೆ ಮಾಡಿಸ್ಕೊಳ್ಳುವಂಥವ್ನು ಯಾರು? ಒಡೆಯ ಯಾರಾಗಿದ್ದಾನೆ? ಎಷ್ಟೆಲ್ಲಾ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಪ್ರಾರಂಭದಲ್ಲಿ ಬರೇ ಪ್ರಶ್ನೆಗಳ ಸುರಿಮಳೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಹೊರಟಿರುವಂಥದ್ದೇ. ನಾನು ಅದಕ್ಕೆ ಇವತ್ತು ಪ್ರಶ್ನೆ ಮಾತ್ರ ಹೇಳ್ತಾ ಇದ್ದೀನಿ, ಉತ್ತರವನ್ನ ಮುಂದಿರೋಣ. ಬರೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿಗೂಢಂ, ಇಲ್ಲಿವರೆಗೂ ನಮ್ಗೆ ನಿಗೂಢವಾಗಿದೆ, ಯಾರು ಹೇಳೇ ಇಲ್ಲ. ಜನ್ಮ ಯೇಷಾಂಚ ವಾದೇವಾನಾಂ ದೇವಯೋಷಿತಾಂ, ದೇವಗುಷ್ಯವಾಗಿರುವಂಥದ್ದು. ದೇವತೆಗಳು ಅವರೆಲ್ಲ ಹೇಗೆ ಉತ್ಪತ್ತಿಯಾಗಿದ್ದಾರೆ? ದೇವತಾ ಸ್ತ್ರೀಯರು ಹೇಗೆ ಉತ್ಪತ್ತಿಯಾಗಿದ್ದಾರೆ? ಸಮುತ್ಪತ್ತಿ ಸಮುದ್ರಾಣ, ಈ ಸಮುದ್ರಗಳು ನಮ್ಗೇನ್ ಕಾಣಿಸ್ತಾವಲ್ಲ, ಇವೆಲ್ಲ ಸೃಷ್ಟಿ ಮಾಡಿದವ್ರು ಯಾರು? ಶೈಲಾನಾಂ, ಪರ್ವತಗಳನ್ನು ಸೃಷ್ಟಿ ಮಾಡಿದವ್ರು ಯಾರು? ಸರಿತಾಮಪಿ, ನದಿಗಳನ್ನು ಸೃಷ್ಟಿ ಮಾಡಿದವ್ರು ಯಾರು? ಕೇ ವಾಂಶಃ ಪ್ರಕೃತೇಶ್ಚಾಪಿ, ಪ್ರಕೃತಿಯಲ್ಲಿ ಅಂಶ ಕಲೆ ಕಲಾಂಶ ಅಂತೆಲ್ಲ ವಿಭಾಗ ಇದೆ. ಇದನ್ನೆಲ್ಲ ಸೃಷ್ಟಿ ಮಾಡಿದವ್ರು ಯಾರು? ಅಷ್ಟೇ ಅಲ್ಲ, ನಾವು ಯಾವ ಪುರಾಣ ತೆಗೆದ್ರು ದುರ್ಗಾದೇವಿ, ಸರಸ್ವತಿ, ಲಕ್ಷ್ಮಿ, ಸಾವಿತ್ರಿ ಇವರೆಲ್ಲ ವರ್ಣನೆಯನ್ನ ನಾವು ಕೇಳ್ತಾ ಇದ್ದೀವಿ. ಅದರ ಬಗ್ಗೆ ವಿಸ್ತಾರವಾಗಿ ನಮಗೆ ಹೇಳ್ಬಿಡ್ತಾರೆ. ದುರ್ಗಾ ಸರಸ್ವತಿ ಲಕ್ಷ್ಮೀ ಸಾವಿತ್ರೀಣಾಂಚ ವರ್ಣನಂ, ಅದನ್ನು ವಿಸ್ತಾರವಾಗಿ ಕೇಳಬೇಕು ಅಂತ ಅನ್ಕೊಂಡಿದ್ದೀವಿ. ಇದಕ್ಕಿಂತಲೂ ಮುಖ್ಯವಾಗಿ ನಮ್ಮೆಲ್ಲ ಕಲಿಯುಗದ ಜನಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ವಿಷಯ ಜೀವ ಕರ್ಮ ವಿಪಾಕಶ್ಚ ನರಾಣಾಂಚ ನರಕಾನಾಂಚ ವರ್ಣನಂ. ಜೀವರು ಅಂತ ಏನಿದ್ದಾರಲ್ಲ, ಅವರ ಕರ್ಮ ವಿಪಾಕ ಹೇಗಾಗತ್ತೆ, ಯಾವ ಕರ್ಮಕ್ಕೆ ಯಾವ ಫಲ, ನಮ್ ಜನಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ವಿಷಯ ಇದು. ಜೀವಿಗಳು ಮಾಡುವಂತಹ ಯಾವ್ಯಾವ ಕರ್ಮಕ್ಕೆ ಯಾವ್ಯಾವ ಫಲ, ಮತ್ತು ಆ ಕರ್ಮಕ್ಕೆ ಅನುಗುಣವಾಗಿ ನರಕ ಹೇಗಾಗತ್ತೆ. ಕರ್ಮಾಣಾಂ ಖಂಡನಂ ಯತ್ರ ಯತ್ರ ತೇಭ್ಯೋ ವಿಮೋಕ್ಷಣಂ, ಆ ಕರ್ಮದಿಂದ ವಿಪಾಕ ಆಗಿ ಮೋಕ್ಷವನ್ನ ಪಡೆಯೋದು ಹೇಗೆ. ಆಮೇಲೆ ಜೀವಿಗಳು ಅಂತಂತಾರೆ, ಆ ಜೀವಿಗಳು ಹೆಂಗೆ ಸೃಷ್ಟಿಯಾಗ್ತಾರೆ. ಏಷಾಂಚ ಜೀವಿನಾಂ ಯಜ್ಜ ಸ್ಥಾನಂ ಯತ್ರ ಶುಭಾವಹಂ ಜೀವಾನಾಂ ಕರ್ಮಣೋ ಯಸ್ಮಾತ್ ಯಾಸು ಯಾಸು ಚ ಯೋನಿಷು, ಯಾವ ಕರ್ಮಕ್ಕೆ ಯಾವ ಯೋನಿಯಲ್ಲಿ ಹುಟ್ಟುತ್ತಾರೆ. ಜೀವಿಗಳ ಮೋಕ್ಷ ಆಗೋದು ಹೇಗೆ? ಅದರಲ್ಲೂ ಮನಸ, ತುಳಸಿ, ಕಾಳಿ, ಗಂಗಾ, ಪೃಥಿವಿ, ವಸುಂಧರ ಈ ಎಲ್ಲ ದೇವತೆಗಳ ಕಥೆ ಹೇಳಿ ನಮಗೆ. ತುಳಸಿ ಅಂತಂತಾರೆ, ಬರೇ ನಮಗೆ ತುಳಸಿ ಗಿಡ ಅಂತ ಅಷ್ಟೇ ನಮಗೆ ಗೊತ್ತಿದೆ. ಆ ತುಳಸಿ ಯಾರು, ಎಲ್ಲಿಂದ ಬಂತು, ಯಾಕೆ ಅವುಗಳನ್ನ ಪೂಜಾ ಮಾಡಬೇಕು, ಏನ್ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ನಮಗೆ. ಅದ್ರ ಬಗ್ಗೆ ದಯವಿಟ್ಟು ಹೇಳಬೇಕು. ಅದರಲ್ಲೂ ಗಂಗಾದೇವಿ ಇದ್ದಾಳೆ, ದೇವನದಿ ಅಂತ ಕರೀತಾರೆ. ಆ ದೇವನದಿ ಗಂಗಾ ಉತ್ಪತ್ತಿಯಾಗಿದ್ದು ಹೇಗೆ ಅದನ್ನು ಹೇಳಬೇಕು. ಸಾಲಿಗ್ರಾಮ ಶಿಲಾನಾಂಚ ದಾನಾನಾಂಚ ನಿರೂಪಣಂ, ಸಾಲಿಗ್ರಾಮ ಶಿಲೆ ಅಂತಂತಾರೆ. ಅದರಲ್ಲಿ ಎಷ್ಟು ವಿಧ ಇದ್ದಾವೆ, ಅದರ ಪ್ರಭೇದಗಳೇನು, ಅದನ್ನು ಗುರ್ಸೋದು ಹೇಗೆ, ಅದನ್ನ ಕೊಡೋದು ಹೇಗೆ, ದಾನ ತೆಗೆದುಕೊಳ್ಳೋದು ಹೇಗೆ, ದಾನದ ವಿಭಾಗಗಳೇನು, ಅಪೂರ್ವವಾಗಿರುವಂತಹ ಧರ್ಮ ವಿಷಯಗಳನ್ನು ನೀವು ನಮಗೆ ತಿಳಿಸಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಆ ಪ್ರಶ್ನೆ ಮಾಡುವಂಥವ್ರು ಸುತಾಚಾರ್ಯರು ಶೌನಕಾದಿಗಳಿಗೆ ಕೇಳ್ತಾ ಇದ್ದಾರೆ. ಆಮೇಲೆ ಗಣೇಶ್ವರಸ್ಯ ತರಿತಂ ಯತ್ರ ತಜ್ಜನ್ಮ ಕರ್ಮಚ, ಗಣೇಶನ ಕಥೆಯನ್ನು ಹೇಳಬೇಕು. ಅಲ್ಲಿ ಕಲಿಯುಗದಲ್ಲಿ ಕಲೋ ದುರ್ಗಾ ವಿನಾಯಕೋ ಅಂತ ಹೇಳಿದ ಹಾಗೆ ಕಲಿಯುಗದಲ್ಲಿ ಗಣೇಶನ ಕಥೆಯನ್ನು ನೀವು ಅವಶ್ಯವಾಗಿ ಹೇಳಬೇಕು. ಗಣಪತಿ ಯಾರು, ಅವನಿಗೆ ಗಣಪತಿ ಅಂತ ಯಾಕೆ ಕರೀತಾರೆ, ಅವನು ಗಣಪತಿ ಆಗ್ಲಿಕ್ಕೆ ಕಾರಣ ಏನು, ಅದನ್ನೆಲ್ಲ ವಿಸ್ತಾರವಾಗಿ ಹೇಳಬೇಕು. ಅದರಲ್ಲೂ ಗಣಪತಿಗೆ ಸಂಬಂಧಪಟ್ಟಿರುವಂತಹ ಕವಚ, ಸ್ತೋತ್ರ, ಮಂತ್ರ ಇವೆಲ್ಲವನ್ನು ಹೇಳಬೇಕು ಅಂತಾರೆ. ಕವಚ ಸ್ತೋತ್ರ ಮಂತ್ರಾನಾಂ ಗೂಢಾನಾಂ ಯತ್ರ ವರ್ಣನಂ, ಗೂಢವಾಗಿರುವಂತಹ ಈ ಎಲ್ಲ ಪ್ರಮೇಯಗಳನ್ನ ತಿಳಿಸಬೇಕು ಅಂತ ಕೇಳ್ತಾರೆ. ಇನ್ನು ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದರ ಬಗ್ಗೆ ನಾಳೆ ನೋಡೋಣ.